ಹೆಂಗೈತೆ ಹೊಸ ಕ್ಯಾಮ್ರಾ? ಬ್ಯಾಗ್ ಕವರ್ ಎಲ್ಲ ಕಿತ್ತಾಕ್ಬಿಡ್ತಾರೆ. ಹಲೋ ಆರ್ಕೆನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವಾಗ ನಮಸ್ತೆ ಅಂಡ್ ಇವತ್ತು ಏನಪ್ಪ ವಿಶೇಷ ಅಂದ್ರೆ ನಾವು ಮುರುಡೇಶ್ವರಕ್ಕೆ ಹೊರಡ್ತಾ ಇದೀವಿ. ಸೊ ಈ ಪಯಣ ಬಂದ್ಬಿಟ್ಟು ಟೈಮಿಂಗ್ ಎಷ್ಟಿಂದ್ರೆ 12 ಗಂಟೆ ಆಗ್ಬಿಟ್ಟಿದೆ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಅಂಡ್ ನೋಡಿ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಒಂದು ದೊಡ್ಡ ಗ್ಯಾಂಗ್ ಜೊತೆ ಹೋಗ್ತಾ ಇರೋದು. ಸೊ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ರೆಡಿ ಆಗಿದ್ದಾರೆ. ನಮ್ಮ ಮಚ್ಚ ಬೇರೆ ಕೆಳಗಡೆ ಇದ್ದಾರೆ. ನಿಮ್ಗೆ ವ್ಲಾಗ್ ಅಲ್ಲಿ ಹೋಯ್ತಾ ತೋರಿಸ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಂಡ್ ನಮ್ಮ ಆರ್ಕೆನ್ಸ್ ವಾರ್ಡ್ಗೆ ಜಾಯ್ನ್ ಆಗ್ಬಿಡಿ. ಬನ್ನಿ ಆರ್ಕೆನ್ಸ್, ನಾವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲೇಬೇಕು. ಆರ್ಕೆನ್ಸ್ ಇವಾಗ ಲಿಂಗರಾಜ್ ಮನೆ ಹತ್ರ ಹೊಡ್ತಾ ಇದ್ದೀವಿ. ಟೋಟಲ್ 9 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಸೊ ಫಸ್ಟು ಇಲ್ಲಿಂದ ಮುರುಡೇಶ್ವರಕ್ಕೆ ಹೋಗೋಣ ಅಂತ ಪ್ಲ್ಯಾನು. ಆ್ಯಕ್ಚುಲಿ ನನ್ನ ಬ್ಯಾಗ್ ಬಂದ್ಬಿಟ್ಟು ದೊಡ್ಡ ಬ್ಯಾಗೆ. ಮಹಾರಾಷ್ಟ್ರಕ್ಕೆ ಹೋಗಿ ಟೈಮಲ್ಲಿ ಸೇಮ್ ಇದೇ ಸೈಜಲ್ಲಿತ್ತು. ಇವಾಗ ಇಲ್ಲಿ ಎಲ್ಲರ ಬ್ಯಾಗ್ ನೋಡಿ, ಎಲ್ಲರ ಬ್ಯಾಗ್ ಚಿಕ್ಕದಾಗೈತೆ. ನನ್ನ ಬ್ಯಾಗ್ ಮಾತ್ರ ದೊಡ್ಡದಾಗೈತೆ. ಯಾಕಂದರೆ 3 ಜನದ ಬಟ್ಟೆ ಇದ್ರೊಳಗೆ ತುರುಕಿಟ್ಟಿದ್ದೀವಿ. ನಮ್ಮ ಕಾಡೇಶ್ ಇದ್ದಾನೆ, ತೋರಿಸ್ತೀನಿ ರೀ ಅವನ್ನ. ಈ ನನ್ನ ಮಗನೇ ಕಾಡೇಶ್ ಅಂತ. ಬಟ್ಟೆ ಎಷ್ಟು ತೊಗೊಂಡವನೆ ಅಂದರೆ ಎಲ್ಲ ದಪ್ಪ ಇದೆ ಆರ್ಕೆನ್ಸ್. ಓಕೆ ಆರ್ಕೆನ್ಸ್, ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಓ ಮೈ ಗಾಡ್, ಫ್ಯೂಯಲ್ ರಿಸರ್ವಲ್ ಬಿತ್ತು. ಫಸ್ಟು ಹೋಗಿ ಫುಲ್ ಟ್ಯಾಂಕ್ ಹೊಡಿಸ್ಬೇಕು. ಫುಲ್ ಟ್ಯಾಂಕ್ ಹೊಡಿಸ್ಬಿಟ್ಟು ಹಂಗೆ ಆರೋಣ. ನಮ್ಮ ಗಾಡಿ ಎಷ್ಟು ಲೋಡ್ ಆಗಿಬಿಟ್ಟಿದೆ ಅಂದರೆ ಫುಲ್ಲು ವೆಯ್ಟ್ ಆಗಿಬಿಟ್ಟಿದೆ ಆರ್ಕೆನ್ಸ್. ನನಗೆ ಬೇರೆ ಶೆಕೆ ಹೊಡಿತೈತೆ. ಹೆಲ್ಮೆಟ್ ವೈಸರ್ ಮುಚ್ಚಿದ್ರೆ ಕಣ್ ಫುಲ್ಲು ಫಾಗ್ ತುಂಬ್ಕೊಂತೈತೆ. ಟ್ರಿಪ್ಪು 0 ಮಾಡಬೇಕು. ಓಕೆ, ಟ್ರಿಪ್ಪು 0 ಆಯಿತು. ನಮ್ಮ ಮಚ್ಚ ಅಂತ ಒಬ್ಬ ಅವನೇ ಅಂತ ಹೇಳಿದ್ನಲ್ಲ, ಅವನು ಇಲ್ಲೇ ಅವನೇ. ಇಲ್ಲಿ ನೋಡಿ, ಅಷ್ಟು ಬೇಗ ಟೋ ಮಾಡ್ತವ್ರೆ. ಗಾಡಿಯಲ್ಲಿ ಪೆಟ್ರೋಲೇ ಇಲ್ಲ, ಗಾಡಿ ತಂದವ್ರೆ. ಟೋ ಮಾಡ್ಕೊಂಡು ಹೋಯ್ತಾವ್ರೆ ಆರ್ಕೆನ್ಸ್. ಸೊ ಇವಾಗ ರೈಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 6 ಗಾಡಿಗಳು. ಇದು ಬಂದು ಮಲ್ಲೇಶ್ವರಮಲ್ಲಿರೋ ಸರ್ಕಲ್ ಮರಮ್ಮ. ಆ್ಯಕ್ಚುಲಿ ನೀವು ಮಹಾರಾಷ್ಟ್ರ ರೈಡ್ ಹೋದಾಗ ನೋಡಿರ್ತೀರ ಈ ದೇವಸ್ಥಾನ. ಯಾಕಂದರೆ ನಾವು ಪ್ರತಿ ಸರಿ ಹೋದಾಗ ಈ ದೇವಸ್ಥಾನ ಹತ್ರ ಬಂದ್ಬಿಟ್ಟು ದೇವ್ರನ್ನ ಬೇಡ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಹೋಗಿ ಬರ್ತೀವಿ. ಆರ್ಕೆನ್ಸ್ ನೋಡಿ, ಇವಾಗ ಜಸ್ಟ್ ಇಲ್ಲಿಂದ ಹೊರಟ್ವಿ. ನೋಡ್ತಾ ಇರ್ಬೋದು, ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ನು ಶ್ರೇಯಸ್ ಇದ್ದಾನಲ್ಲ, ಅವ್ನು ಬಂದ್ಬಿಟ್ಟು ಅಪಾಚಿ ಗಾಡಿ ತಂದಿದ್ದಾನೆ. ಆ್ಯಕ್ಚುಲಿ ಮಸ್ತಾಗಿ ಮಾಡಿಫೈ ಮಾಡೋರೆ, ಸಕ್ಕದಾಗಿ ರೆಡಿ ಮಾಡೋರೆ. ಔಟರ್ ಲುಕ್ಕೆ ಫುಲ್ ಸಕ್ಕದಾಗಿ ಚೇಂಜ್ ಮಾಡೋರೆ. ಫುಲ್ ಗಾಡಿ ಎಲ್ಲ ರೆಡಿ ಮಾಡ್ಬಿಟ್ಟು ಪೆಟ್ರೋಲ್ ಹಾಕ್ಸಿಲ್ಲ, ಹಂಗೆ ಬಂದವ್ರೆ. ನೋಡಿದ್ರೆ ಪೆಟ್ರೋಲ್ ಇಲ್ಲ ಗಾಡಿಯಲ್ಲಿ. ಇವಾಗ ಹೊಡಿತಾ ಅವನು ಶ್ರೇಯಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಲಿಂಗರಾಜ್ ಫ್ರೆಂಡು, ನನಗೂ ಫ್ರೆಂಡೇ. ಇವನೇ ಶ್ರೇಯಸ್, ಈ ಕಡೆ ಇದಾನಲ್ಲ ಇವನ್ ಶ್ರೇಯಸ್ಸು. ಇವನ್ ನಮ್ಮ ಭರತ್. ನೋಡಿ ಹೆಂಗ್ ಹೊಡಿತವ್ರೆ. ಟ್ರಿಪ್ಪು ಸ್ಟಾರ್ಟಿಂಗಲ್ಲಿ ಏನಾದ್ರು ಒಂದು ಎಡವಟ್ಟು ಇರಬೇಕು ಅಂತಾರಲ್ಲ, ಸೊ ಇದೇ ಅದು. ಈ ರೈಡ್ ಅಂತೂ ಕ್ರೇಜಿಯಾಗಿರುತ್ತೆ ಅನ್ಕೊಳ್ಳಿ ಆರ್ಕೆನ್ಸ್. ಯಾಕಂದ್ರೆ ನಮ್ಮ ಬ್ಯಾಚ್ ಬಾಯ್ಸ್ ಎಲ್ಲರೂ ಹೋಯ್ತಾ ಇದೀವಿ. ಒಬ್ರು ಇಬ್ರಲ್ಲ, 9 ಜನ ಹೋಗ್ತಾ ಇರೋದು. ನಿಮಗೆ ವ್ಲಾಗ್ ಅಂತೂ ಫುಲ್ ಫನ್ನಿ ಆಗಿರುತ್ತೆ ಅನ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ಸು ನೆಕ್ಸ್ಟ್ ಲೆವೆಲ್ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಮ ಬಾಯ್ಸ್ ಎಲ್ಲ ಅಷ್ಟು ಫನ್ ಮಾಡ್ತಾರೆ. ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ನಿಮ್ಗೆ ಆದಷ್ಟು ವ್ಲಾಗ್ ಯಾವ ಥರ ಎಂಟರ್ಟೈನ್ಮೆಂಟ್ ಬೇಕೋ ಆ ಥರ ಮಾಡ್ಕೊಡ್ತೀನಿ ಆರ್ಕೆನ್ಸ್. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಆಗಬೇಕು ಆ್ಯಂಡ್ ನಮ್ಮ ಆರ್ಕೆನ್ಸ್ ಸ್ಕ್ವಾಡ್ಗೆ ಬೇಗ ಜಾಯ್ನ್ ಆಗಿಬಿಡ್ಬೇಕು. ಸೊ ಅವಾಗ ನಿಮಗೆ ನಮ್ಮ ವೀಡಿಯೋಸು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. 2 ಗಾಡಿ 3 ಗಾಡಿ ಹಾಕಾಯ್ತು. 4ನೇ ಗಾಡಿ. ಹೌದಾ, ಅದೇನು ಮಾಡೋದು ಬಾಲಾಜಿ, 3 ಜನ ಬಟ್ಟೆ ಇದೆ, ಅದಕ್ಕೆ ಅಷ್ಟು ದಪ್ಪ ಆಗ್ಬಿಡೈತೆ. ಹೆಂಗೈತೆ ಬಾಯಲ್ಲಿ, ಹೆಂಗೈತೆ ಹೊಸ ಕ್ಯಾಮ್ರಾ? ಕಿತ್ಕೊಬಿಡ್ಲಾ? ಆಲ್ರೆಡಿ ಕಿತ್ಕೊಂಡೇ ತಗೊಂಡಿರೋದು ಹೊಸ ಆ್ಯಕ್ಚುಲಿ ಇವನು ಇವಾಗ ಹೊಸ ಕ್ಯಾಮ್ರಾ ತಗೊಂಡ ಮೊನ್ನೆ. ಏನಕ್ಕಂದರೆ ಬಾಯಲ್ಲಿ ಏನಕ್ಕೆ ತಗೊಂಡಿದ್ದೀನಿ ಹೊಸ ಕ್ಯಾಮ್ರಾ? ಟಾಟಾ ಐಸ್ ನೋಡೋಣ ಅಂತ ತಣ್ಣೀರಲ್ಲಿ ಬಿಟ್ಟೆ. ಟಾಟಾ ಐಸ್ ನೋಡೋಣ ಅಂದ್ಬಿಟ್ಟು ನೀರೊಳಕ್ಕೆ ಬಿಟ್ಟ. ಆ್ಯಕ್ಚುಲಿ ಏನು ಮಾಡಿದೆ ಅಂದರೆ ಮೈಕ್ ಹತ್ರ ಕ್ಯಾಪ್ ಬರುತ್ತಲ್ಲ, ಸೊ ಆ ಕ್ಯಾಪ್ನ ಓಪನ್ ಮಾಡಿಬಿಟ್ಟಿದ್ದ. ಅದಕ್ಕೆ ಏನಾಗ್ಬಿಡ್ತು, ನೀರೊಳಕ್ಕೆ ಹೋಗಿ ಕ್ಯಾಮ್ರಾ ಊಸ್ಟ್ ಆಗಿಬಿಡ್ತು. ಚೆನ್ನಾಗೈತೆ ಆರ್ಕೆನ್ಸ್ ಗಾಡಿ. ಲುಕ್ಕೇ ಕ್ರೇಜಿ ಆಗೈತೆ. ಅಪಾಚಿ 160 ಅದು. ಮುಂದೆ ನೋಡಿದ್ರೆ ಎಕ್ಸ್ಪಲ್ಸ್ದು ಏನದು ಮಡ್ಗಾಡ್ ಹಾಕವ್ರೆ. ಆಮೇಲೆ ಹೆಡ್ಲೈಟು ಬೇರೆ ಚೇಂಜ್ ಮಾಡೋರೆ. ಲುಕ್ಕೇ ಒಂಥರ ಚೆನ್ನಾಗೈತೆ ನೋಡೋಕ್ಕೆ. ಪೆಟ್ರೋಲ್ ಸ್ಮೆಲ್ಲೇ ಒಂಥರ ಚೆನ್ನಾಗೈತೆ ಆರ್ಕೆನ್ಸ್. ಹಾಂ ಬ್ರೋ, ಗಾಡಿದಾ 3,15,000. 3,15,000. ಇವಾಗ ಕಮ್ಮಿ ಆಗಿದೆ, 2,80,000. ಇರಿ ಹಾಕಿ ಸಾಕು. ಆರ್ಕೆನ್ಸ್ ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ 12:29 ಆಗಿದೆ. ಆ್ಯಂಡ್ ನಾವಿವಾಗ ನೆಲಮಂಗಲ ಟೋಲ್ ಮೇಲೆ ಹೋಗಬೇಕು. ಸೊ ನೆಲಮಂಗಲ ದಾಟಾದಮೇಲೆ ಕುಣಿಗಲ್ ಆದಮೇಲೆ ಹಾಸನು, ಆ ಥರ ಸ್ಟ್ರೈಟಾಗಿ ಹೋಗ್ತಾ ಇರಬೇಕು. ಇವಾಗ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ನೆಲಮಂಗಲ ಟೋಲಿಗೆ ಬೇಡ, ಕುಣಿಗಲ್ ನಿಲ್ಸೋಣ ಅಂತ ಹೇಳೋರೆ. ನೋಡೋಣ. ಈ ಕುಣಿಗಲ್ ಬಂದ್ಬಿಟ್ಟು ನಮಗೆ ಇಲ್ಲಿಂದ ಅರೌಂಡ್ 80 ಕಿಲೋಮೀಟರ್ಸ್ ಹತ್ರ ಬರುತ್ತೆ. ಸೊ ಫಸ್ಟ್ ಸ್ಟ್ರೆಚ್ ಬಂದ್ಬಿಟ್ಟು 80 ಕಿಲೋಮೀಟರ್ಸ್ ಆಗಿರುತ್ತೆ. ಇವರೇ ಆರ್ಕೆನ್ಸ್, ನಾನು ಹೇಳಿದ್ನಲ್ಲ ನಮ್ಮ ಮಚ್ಚ ಪ್ರಜ್ವಲ್ ಅಂತ ಅವನ ಹೆಸರು.
ಎಂಟಾರ್ ತಂದವನೇ ಹೆಣ್ಣು ಗಾಡ್ತಾವ್ ನೋಡಿ. ಇವನಿಂದೆ ನಾವು ಹೋದರೆ ಇವತ್ತೆಲ್ಲ ಹೋಗ್ಬೇಕು. ಸೊ ನಾವು ಮುಂದೆ ಹೋಗ್ಬಿಡೋಣ, ಅವ್ನು ಬೇಕಾದ್ರೆ ನಮ್ಮ ಹಿಂದೆ ಬರಲಿ. ಇದು ನಮ್ಮ ಫಸ್ಟ್ ಸ್ಟಾಪು. ಸೊ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ನೆಲಮಂಗಲ ಟೋಲು. ಸೊ ಇವನ ಹೆಸ್ರೇ ಕಾಡೇಶ್ ಅಂತ. ಇವನ ಹೆಸರು ಅಮುಕ್ ಡುಮುಕ್. ಕೆಟ್ಟದೇ ಮಾತಾಡಿ ಒಳ್ಳೇದೇ ಮಾತಾಡಿ ಅಮ್ಮುಕು ಡುಮ್ಮುಕು 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 ಡುಂಬುಕ್ ಡುಂಬುಕ್ ಅಂತ ಅಮ್ಮ ಬೈ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು. ಜ್ಯೂಸ್ ಕುಡಿತ್ಯಾ? ಸರಿ ಅರ್ಕೆನ್ಸ್, ಸ್ವಲ್ಪ ಹೊತ್ತು ಇಲ್ಲಿ ಇದ್ಬಿಟ್ಟು ಕಾಫಿ ಕುಡ್ಬಿಟ್ಟು ಹೊರಡೋಣ. ಅರ್ಕೆನ್ಸ್ ಟೈಮ್ ಇವಾಗ 1:05 ಆಗಿದೆ. ಸೊ ನಾವಿವಾಗ ನೆಲಮಂಗಲ ಟೋಲು ದಾಟಾಯಿತು. ಟೀ ಬ್ರೇಕ್ ತೊಗೊಂಡ್ವಿ. ಸೊ ತೊಗೊಂಡು ಇವಾಗ ನೆಕ್ಸ್ಟು ಹಾಸನ್ ಟೋಲ್ ನಿಂತ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನು. ಆ್ಯಕ್ಚುಲಿ ನಾನು ಮಹಾರಾಷ್ಟ್ರ ಹೋಗಿದ್ವಲ್ಲ, ಅವಾಗ ಏನು ಮಾಡ್ಬಿಟ್ಟಿದ್ವಿ, ಚೈನ್ ಅಡ್ಜಸ್ಟ್ಮೆಂಟ್ ಮಾಡಿರಲಿಲ್ಲ ಗಾಡಿಗೆ. ಬರೀ ಚೈನ್ ಲೂಪ್ ಹೊಡ್ಕೊಂಡು ಹೋಗಿದ್ದಕ್ಕೆ ಏನೇನಾಗಿ ಬಿಟ್ಟೈತಂದ್ರೆ ಚೈನ್ಸ್ ಪ್ಯಾಕೆಟು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸರ್ವಿಸಿಗೆ ತಗೊಂಡೋಗಿದ್ವಿ ಚೈನ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ. ಅವ್ರೇನೇ ಹೇಳಿದ್ರು ಅಂದರೆ ಚೈನ್ಸ್ ಪ್ಯಾಕೆಟ್ ಲೈಫ್ ಕಮ್ಮಿ ಆಗಿದೆ, ಚೈನ್ಸ್ ಪ್ಯಾಕೆಟು ಚೈನ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂದರು. ನಾವು ಇಲ್ಲ ಬ್ರೋ, ಈ ಥರ 1000 ಕಿಲೋಮೀಟರ್ ಅಷ್ಟೇ ಹೋಗೋದು, ಇವಾಗ ಹೋಗಿ ಬಂದಿಬೇಕಾದ್ರೆ ಚೇಂಜ್ ಮಾಡ್ಕೊತೀವಿ ಅಂದರು. ಸರಿ ಓಕೆ ಬ್ರೋ, ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಡ್ಜಸ್ಟ್ ಮಾಡಿಕೊಟ್ರು. ಬಟ್ ಇವಾಗ ತಿರ್ಗಾ ಸೌಂಡ್ ಬರ್ತೈತೆ ಚೈನ್ದು. ಏನಾಗುತ್ತೋ ಏನು ಗೊತ್ತಿಲ್ಲ. ಗಾಡಿ ಸ್ಪೀಡಾಗಿ ಹೋದ್ರೇನೆ ಫುಲ್ ಸೌಂಡ್ ಬರ್ತೈತೆ, ಕಟ 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 ಅಂತ ಸೌಂಡ್ ಬರ್ತೈತೆ. ಅವಾಗಲೇ ನಾನು ಆ್ಯಂಗಲ್ ಬಂದ್ಬಿಟ್ಟು ಉಲ್ಟಾ ಸೆಟ್ ಮಾಡಿಟ್ಟಿದೆ. ಅಂದರೆ ಬಾಲಾಜಿನೇ ಸೆಟ್ ಮಾಡಿಕೊಟ್ಟ, ಈ ಥರ ಈ ಆ್ಯಂಗಲಲ್ಲಿ ವಿಡಿಯೋ ಚೆನ್ನಾಗಿ ಬರುತ್ತೆ ವಿಡಿಯೋ ಅಂತ ಹೇಳ್ದ. ನಾನು ನೋಡಿದ್ರೆ ವಿಡಿಯೋ ಏನಾಗಿದೆ ಅಂದರೆ ಬರೀ ನಮ್ಮ ಮೀಟರ್ ಮಾತ್ರ ಕಾಣಿಸ್ತೈತೆ, ಮುಂದೆ ರೋಡ್ ಕಾಣಿಸ್ತಾ ಇಲ್ಲ. ಸರಿ ಆಯ್ತು ಅಂದ್ಬಿಟ್ಟು 2-3 ಸರಿ ಅವನೇನು ಮಾಡ್ದ, ಆ್ಯಂಗಲ್ ಚೆಕ್ ಮಾಡ್ತಾ ಇದ್ದ. ಆ್ಯಂಗಲ್ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು 2-3 ಸರಿ ಗಾಡಿನ ರೌಂಡ್ ತೊಗೊಂಡೋಗಿ ಚೆಕ್ ಮಾಡ್ಕೊಂಡು ಬಂದು ಆಮೇಲೆ ಹೇಳ್ತಾನೆ, ನೀನು ಹೆಂಗಿಟ್ಟಿದ್ದೋ ಫಸ್ಟು ಹಂಗೆ ಹಿಡ್ಕೊಳ್ಳೋ, ನಾನು ಇಡೋ ಆ್ಯಂಗಲ್ ನಿನಗೆ ಸೆಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟ. ಯಾಕೋ ಅಂದರೆ ನಾನು ಹೈಟ್ ಕಮ್ಮಿ ಇದ್ದೀನಂತೆ, ಸೊ ಅದಕ್ಕೆ ಆಗ್ತಿಲ್ಲ ಅಂತ ನನಗೆ ಹೇಳಿ ಹೋಲ್ಬಿಡ್ತಾನೆ. ಅರ್ಕೆನ್ಸ್ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 1:26 ಆಗಿದೆ. ಆ್ಯಂಡ್ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಅಂದರೆ 58 ಕಿಲೋಮೀಟರ್ಸ್ ಬಂದಿದ್ದೀವಿ. ಆ್ಯಂಡ್ ನಮ್ಮ ಮುರುಡೇಶ್ವರಕ್ಕೆ ಬಂದ್ಬಿಟ್ಟು ಇನ್ನೂ 411 ಕಿಲೋಮೀಟರ್ಸ್ ಪೆಂಡಿಂಗ್ ಇದೆ. ಬನ್ನಿ ಹಂಗೆ ಹೋಯ್ತಾ ಮಾತಾಡ್ಕೊಂಡು ಹೋಗೋಣ. ಬಟ್ ಇವಾಗ ವ್ಲಾಗ್ ಮಾಡ್ತಿರೋ ಟೈಮಲ್ಲಿ ಏನಾಗ್ಬಿಡ್ತು, ವ್ಲಾಗ್ ಮಾಡ್ತಾ ಇದ್ನಲ್ಲ, ಸೊ ವ್ಲಾಗಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಎದುರುಗಡೆ ಸಡನ್ ಆಗಿ ಹಂಸ ಬಂದ್ಬಿಡ್ತು. ಹಂಸಲ್ಲಿ ಎಗರಿಸ್ಬಿಟ್ಟೆ ಬರತ್ತು. ಪಾಪೂ ಅಂತವನೆ. ಯಾಕೋ ಅಂದರೆ ಏನೋ ಹಂಗೆ ಎಗರಿಸ್ದೆ ಅಂತವನೆ. ಅದಕ್ಕೆ ಅಂದೆ, ನಾನು ಈ ಥರ ನೋಡ್ತಾ ಇದ್ದೆ ಕಣೋ, ಮೈಕ್ ಆನ್ ಹಾಕಿದೆಯಾ ಅಂತ. ಸಡನ್ನಾಗಿ ನೋಡಿದ್ರೆ ಹಂಸ ಬಂದ್ಬಿಟ್ಟು ನಾನೇನು ಮಾಡಲಿ ಅಂದರೆ, ಆಮೇಲೆ ಹೇಳ್ದ, ಅರ್ಥ ಆಗುತ್ತೆ ಫೀಲಿಂಗ್ಸ್, ಏನು ಮಾಡೋಕ್ಕಾಗಲ್ಲ, ಕಷ್ಟಪಡ್ತಿದ್ದೆ, ಪಡು ಅಂತವನೇ. ಆ್ಯಕ್ಚುಲಿ ಕ್ಲೈಮೇಟ್ ಹೆಂಗಿದೆ ಅಂದರೆ ತುಂಬ ಬಿಸಿಲು ಇಲ್ಲ, ತುಂಬ ಚಳಿನೂ ಇಲ್ಲ, ಮೀಡಿಯಮ್ ಆಗಿದೆ. ನಮ್ಮ ಬಾಯ್ಸ್ ಬಂದ್ಬಿಟ್ಟು ಯಾವಾಗಲೂ ಏನಕ್ಕೆ ನೈಟ್ ರೈಡ್ ಚೂಸ್ ಮಾಡ್ತಾರಂದರೆ ಈ ಥರ ರೋಡ್ ಖಾಲಿಯಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಬಾಯ್ಸ್ಗೆಲ್ಲ ಬಿಸಿಲಂದ್ರೇ ಆಗಲ್ಲ. ಒಂದು ಪಕ್ಷ ಚಳಿಯಲ್ಲಿ ಇದ್ಬಿಡ್ತಾರೆ, ಬಿಸಿಲಲ್ಲಿ ಅಂತೂ ಇರೋದೇ ಇಲ್ಲ ಅಂದ್ಕೊಳ್ಳಿ. ಏನಕ್ಕೋ ಇರಲ್ಲ ಅಂದರೆ, ಬಿಸಿಲಲ್ಲಿ ಆ ಸೆಕೆಯಲ್ಲಿ ಯಾರೋ ಇರ್ತಾರೆ, ಚಳಿ ಅಂದರೆ ಏನೋ ಸ್ವೆಟ್ರ್ ಗಿಟ್ರ್ ಹಾಕೊಂಡು ಇದ್ಬಿಡ್ಬೋದು, ಬಿಸಿಲೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೈಟ್ ರೈಡ್ ಚೂಸ್ ಮಾಡೋದು ಇದಕ್ಕೆ ಅರ್ಕೆನ್ಸ್. ಆ್ಯಂಡ್ ಇನ್ನೊಂದು ಏನಂದರೆ ರೋಡ್ಗಳು ಖಾಲಿಯಾಗಿರುತ್ತೆ ನೈಟ್ ಟೈಮಲ್ಲಿ. ಮಾರ್ನಿಂಗ್ ಟೈಮಲ್ಲಿ ಟ್ರಾಫಿಕ್ಕು ಮತ್ತು ಬಿಸಿಲು, ಅದಕ್ಕೆ ನಾವು ಮಾರ್ನಿಂಗ್ ರೈಡ್ಸು ಅವಾಯ್ಡ್ ಮಾಡ್ತೀವಿ. ನನಗೆ ಇಷ್ಟು ತಿಂಗಳು ಬಿಟ್ಬಿಟ್ಟು ಗಾಡಿ ಮುಟ್ಟೋಕ್ಕೆ ಒಂಥರ ಆಗ್ತಿದೆ. ಯಾಕಂದರೆ ಆ ಪವರ್ ಫೀಲ್ ಮಾಡೋಕ್ಕೆ ಒಂಥರ ಭಯ ಆಗ್ತಿದೆ ಅರ್ಕೆನ್ಸ್. ಅವಾಗ ಹೆಂಗಂದರೆ ಒಂದು ಇಷ್ಟು ದಿವಸ ಅಂತ ಓಡಿಸ್ತಾ ಇದ್ವಲ್ಲ, ಸೊ ಅವಾಗ ನಮಗೆ ಕ್ಲೀನಾಗಿ ಅಪ್ಪ ಅದಕ್ಕಿನ್ನ ಚಿಕ್ಕ ಹಂಸಗಳು ಬರ್ತವೆ 3-4 ಒಂದೇ ಸರಿ ಡಕ್ 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 ಅಂತ. ಅದರಲ್ಲಿ ಹತ್ತಿಸ್ಕೊಂಡು ಹೋಗೋಕ್ಕೆ ಒಂಥರ ಮಜಾ. ಏನು ಹೇಳ್ತಾ ಇದ್ದೆ, ಮರ್ತೇ ಹೋದೆ. ಅಯ್ಯೋ ಟಾಪಿಕೇ ಮರ್ತೋಗ್ಬಿಟ್ನಲ್ಲ ಅರ್ಕೆನ್ಸ್. ಹೋಗಪ್ಪ, ನನಗಂತೂ ನನ್ನ ಜೀವನ ಅಂತೂ ಹಿಂಗೆ ಆಗ್ಬಿಟ್ಟೈತೆ. ಏನಾದ್ರು ಒಂದು ಮಾತಾಡ್ತಾ ಇರ್ತೀನಿ, ಸೆಂಟ್ರಲ್ ಏನೋ ಒಂದು ಆಗ್ಬಿಟ್ರೆ ಆ ಟಾಪಿಕ್ನೇ ಮರ್ತೋಗ್ಬಿಡ್ತೀನಿ. ಆಮೇಲೆ ಯೋಚನೆ ಮಾಡ್ತಾ ಇರ್ತೀನಿ, ಏನು ಮಾತಾಡಿದೆ ನಾನು, ಏನು ಟಾಪಿಕು ಅಂತ. ಅದು ನೋಡಿದ್ರೆ ಮೈಂಡಿಗೆ ಬರಲ್ಲ ಅನ್ನುತ್ತೆ. ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಅರ್ಕೆನ್ಸ್ ಟೈಮ್ ಎಷ್ಟಾಗಿದೆ ಅಂದರೆ 3:28 ಆಗಿದೆ. ಆ್ಯಂಡ್ ಇವಾಗ ಎಲ್ಲಿದ್ದೀವಿ ಅಂದರೆ ಹಾಸನಲ್ಲಿದ್ದೀವಿ. ಏನಕ್ಕಂದರೆ ಬಿಸಿ ಬಿಸಿ ಮ್ಯಾಗಿ ತಿನ್ನೋಕ್ಕೆ. ಮೂಗಲ್ ಸೋರ್ತೈತಾ ಬಾಬ್? ಫುಲ್ಲು ಚಳಿ ಆಗ್ತಿದೆಯಾ? ಒಳ್ಳೆ ವೆದರ್, ಒಳ್ಳೆ ಕ್ಲೈಮೇಟ್ಗೆ ಒಳ್ಳೆ ಬಿಸಿ ಬಿಸಿ ಮ್ಯಾಗಿ ತಿನ್ಬಿಟ್ಟು ಸ್ವಲ್ಪ ಹೊತ್ತಿಲಿಂದ ಹೊರಡೋಣ ಬನ್ನಿ. ಅರ್ಕೆನ್ಸ್ ಟೈಮ್ ಎಷ್ಟಾಗಿದೆ ಅಂದರೆ 4:07 ಆಗಿದೆ. 167 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನೂ 300 ಚೇಂಜ್ ಕಿಲೋಮೀಟರ್ಸ್ ಬಾಕಿ ಇದೆ ಮುರುಡೇಶ್ವರಗೆ. ಸೊ ಅಲ್ಲಿ ಹಾಸನ್ ಟೋಲಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಒಳ್ಳೆ ಬಿಸಿ ಬಿಸಿ ಮ್ಯಾಗಿ ತಿನ್ಕೊಂಡು ಈ ಒಳ್ಳೆ ಚಳಿಗೆ. ಆದರೆ ಮ್ಯಾಗಿ ಚೆನ್ನಾಗಿತ್ತು. ಒಂದು ಮ್ಯಾಗಿ ಬಂದ್ಬಿಟ್ಟು 60 ರೂಪೀಸ್ ಆಯಿತು. ವೆದರು ಹಾಸನ್ ಗಂಟ ಬರೋ ತನಕ ಚೆನ್ನಾಗೇ ಇತ್ತು. ಅಂದರೆ ಕುಣಿಗಲ್ ತನಕ. ಕುಣಿಗಲ್ ಆದಮೇಲೆ ಸ್ಟಾರ್ಟ್ ಆಯ್ತು ಅರ್ಕೆನ್ಸ್ ಚಳಿ. ಸಿಕ್ಕಾಪಟ್ಟೆ ಚಳಿ ಹೊಡಿತೈತೆ. ಮೂಗಲ್ಲಿ ಬೇರೆ ಸೋರ್ತೈತೆ, ಇರಿಟೇಷನ್ ಆಗ್ತೈತೆ ನನಗೆ. ಮಾತಾಡೋಕ್ಕೂ ಆಯ್ತಿಲ್ಲ ಮೂಗಲ್ಲಿ.
ನೀರು ಥರ ಬರ್ತಾ ಐತಿ. ಆರ್ಕೆನ್ಸ್ ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ 7:33 ಆಗಿದೆ. ಆ್ಯಂಡ್ ನಾವು ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ? ನಾವು ಆಲ್ಮೋಸ್ಟ್ 262 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನೂ 200 ಚೇಂಜ್ ಕಿಲೋಮೀಟರ್ಸ್ ಇದೆ. ಆ್ಯಕ್ಚುಲಿ ಇವತ್ತು ಏನು ಫನ್ ಆಯಿತು ಅಂದರೆ ಬರ್ತಾ ಇವನಿದಾನಲ್ಲ ಕಾರ್ನರಿಂಗ್ ಮಾಡ್ತೀನಿ ಅಂದ್ಬಿಟ್ಟು, ಲೈಕ್ ಕಾರ್ನರಿಂಗ್ ಹಿಂಗಿದೆ ಅಂದ್ಕೊಳ್ಳಿ, ಹಿಂಗೆ ಓಕೆನಾ, ಹಿಂಗಿದೆ ಬಾಬು, ಹಿಂಗೆ ಬಂದು ನಾವು ಹಿಂಗೆ ಬರಬೇಕು, ಹಿಂಗೆ ಸೀದಾ ಹಿಂಗೆ ಹೋಗ್ಬಿಟ್ಟ. ಹೆಂಗೋ ಒಂದು ಪುಣ್ಯಕ್ಕೆ ಗಾಡಿ ನಿಂತ್ಕೊಬಿಡ್ತು ಬ್ರೇಕ್ ಹಿಡ್ದಿದ ತಕ್ಷಣ, ಇಲ್ಲ ಅಂದಿದ್ರೆ ಹೊಗೆ ಹಾಕ್ಸ್ಕೊಬಿಟ್ಟಿರೋನು, ಸೀದಾ ಪಾತಾಳಕ್ಕೆ ಹೋಗ್ಬಿಟ್ಟಿರೋನು ಕೆಳಕ್ಕೆ. ಆರ್ಕೆನ್ಸ್ ಒಳ್ಳೆ ಮಜಾ ಆಯಿತು. ಎಲ್ಲ ಹೇಳಿ ಎಷ್ಟು ನಗೀತಾ ಇದ್ವಿ ಅಂದರೆ ಯಪ್ಪ. ಹೆಂಗೋದ ಅವನು ಬಾಬ್, ಏನಕ್ಕೆ ಆ ಥರ ಹೋದೆ ನೀನು? ಏನಕ್ಕೆ ಆ ಥರ ಹೋದೆ? ಕಣ್ ಕಾಣಲ್ಲ, ಅವಾಗ ಕಣ್ ಕಾಣಲ್ಲ, ಅದಕ್ಕೆ. ಅಯ್ಯೋ ಹುಷಾರು, ನಾನು ಹಿಂದೆ ಮಾತ್ರ ಬರಬೇಡ ನೀನು. ನನ್ನ ಗಾಡಿಗೆ ತಗೊಬಂದು ಇಟ್ಬಿಡ್ತಾ ಇದ್ದಪ್ಪ ಆವಾಗಲೇ ಹೇಳ್ದೆ ಗೊತ್ತಾ ನಾನು ಹಿಂದೆ ಬರಬೇಡ ಅಂತ. ಅಳ್ಳದಿನ್ನೇ ಬರುತ್ತೆ, ನಾನು ಹೆಂಗೆ ಬೇಕಾ ಎಳ್ದಾಡ್ತೀನಿ ನಾನು. ಫುಲ್ ಕಂಟ್ರೋಲಾ ಇಲ್ಲಿ? ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಾಗ್ಬಿಡ್ತು ಅಂದರೆ ನಮ್ಮ ಮಾಸ್ ಚಾಂದು ಜೇಮ್ ಉಂಟು ಹೊಡೆದೋಗ್ಬಿಡ್ತು. ಇದು ಫುಲ್ ಪೀಸ್ ಆಗ್ಬಿಟ್ಟೈತೆ. ಫೇವ್ಕ್ವಿಕ್ ಕಾಣಿಸಿದ್ರು ಹೊಡೆದೋಗ್ಬಿಡುತ್ತೆ. ಏನು ಮಾಡ, ಟೈಮ್ ಫುಲ್ ಖರಾಬು. ಫಸ್ಟ್ ಆ್ಯಕ್ಷನ್ ಕ್ಯಾಮ್ರಾ ಹೋಯ್ತು, ಇವಾಗ ಆ್ಯಕ್ಷನ್ ಕ್ಯಾಮ್ರಾದು ಮೌಂಟೇ ಹೋಯ್ತು. ಓಕೆ ಆರ್ಕೆನ್ಸ್, ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ನಮ್ಮ ಬಾಲಾಜಿ ಅಂತೂ ಈ ಥರ ಒಳ್ಳೆ ರೋಡ್ಗಳು ಸಿಕ್ಬಿಟ್ರೆ ನೋಡಿ ಹೆಂಗೆ ಬಗ್ಗಿಸ್ತವನೆ ಬಾ. ಇದು ಘಾಟ್ ಸೆಕ್ಷನ್ನು ಚೆನ್ನಾಗಿದೆ ಓಡ್ಸೋಕ್ಕೆ, ಬಟ್ ಸೆಂಟ್ರಲ್ಲಿ ಈ ಥರ ಹಳ್ಳದಿನ್ನೇ ಇದೆ, ಅದೊಂಥರ ಇರಿಟೇಷನ್. ಗಾಡಿ ಒಂದು ಸ್ಪೀಡಲ್ಲಿರುತ್ತೆ ನೋಡಿ ಫುಲ್ಲು. ಎಷ್ಟು ದೊಡ್ಡ ಹಳ್ಳ. ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 200 ಚಿಲ್ಲರೆ ಕಿಲೋಮೀಟ್ರ್ ಹೋಗ್ಬೇಕಂತೆ. ನಾವು ಎಷ್ಟು ಗಂಟೆಗೆ ಬಿಟ್ಟಿದ್ದು? 12:30 ಬಿಟ್ಟಿದ್ದು. ರೋಡೇ ಅಧ್ವಾನ ಆಗೈತೆ. ಬೆಳಗ್ಗೆ ಬರ್ತಿರೋ ಟೈಮಲ್ಲಿ ಆರ್ಕೆನ್ಸ್ ಫುಲ್ ಫಾಗ್ ಅಂದ್ಕೊಳ್ಳಿ, ರೋಡು ಫುಲ್ಲು ಫಾಗು. ಅದು ವೀಡಿಯೋನೂ ಇಲ್ಲ, ವೀಡಿಯೋ ಇದ್ದರೆ ನಾನು ಕ್ಲಿಪ್ಪು ನಿಮ್ಗೆ ಹಾಕ್ತೀನಿ. ಫುಲ್ಲು ಫಾಗು. ಎಷ್ಟು ಎಂಜಾಯ್ ಮಾಡ್ಕೊಬಂದ್ವಿ ಅಂದರೆ ಸಕ್ಕದಾಗಿತ್ತು. ವ್ಲಾಗ್ ಮಾಡೋಣ ಅಂದರೆ, ಇವಾಗ ವ್ಲಾಗ್ ಮಾಡಬೇಕು ಅಂದರೆ ನಾನು ಕ್ಯಾಮ್ರಾ ಹಾಕೊಂಡ್ರೆ ಲೆನ್ಸ್ ಮೇಲೆಲ್ಲ ನೀರು ತುಂಬ್ಕೊಬಿಡುತ್ತೆ. ಆ ಫಾಗ್ ತುಂಬ್ಕೊಬಿಟ್ರೆ ನಮ್ಮ ವೀಡಿಯೋನೇ ಕಾಣಿಸಲ್ಲ. ಸೊ ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಬ್ಯಾಗಲ್ಲಿ ಎತ್ತಿಟ್ಬಿಟ್ಟಿದೆ. ಆ್ಯಂಡ್ ನೈಟ್ ಟೈಮ್ ಬೇರೆ ಅಲ್ವಾ, ಕತ್ತಲಲ್ಲಿ ಏನೂ ಕಾಣಿಸಲ್ಲ ಅಂತ. ಆರ್ಕೆನ್ಸ್ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಆಗುಂಬೆ ಘಾಟಿನ ವ್ಯೂ ಪಾಯಿಂಟಲ್ಲಿದ್ದೀವಿ. ಆ್ಯಂಡ್ ಇವಾಗ ಏನು ಮಾಡ್ತೀವಿ ಅಂದರೆ ನಾವು ಒಂದು ಡ್ರೋನ್ ಶಾಟ್ ತೆಗಿತಾಯಿದ್ದೀವಿ. ಸೊ ಡ್ರೋನ್ ಶಾಟ್ ಬಂದ್ಬಿಟ್ಟು ನಿಮಗೆ ವೀಡಿಯೋಲಿ ಹಾಕ್ತೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಿದ್ದೆ ಎಳಿತೈತೆ, ಗಾಡಿ ಓಡ್ಸೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿದ್ಬಿಟ್ಟು ಸೂರ್ಯ ಮೇಲೋದ್ಮೇಲೆ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಅದಕ್ಕೆ ಕಾಯ್ತಾ ಇದ್ದೀವಿ. ಸರಿ ಬನ್ನಿ, ಡ್ರೋನ್ ವೀಡಿಯೋ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆರ್ಕೆನ್ಸ್ ಆ್ಯಕ್ಚುಲಿ ಏನಾಯಿತು ಅಂದರೆ ಡ್ರೋನ್ ಆರ್ಸೋಣ ಅಂತ ಡ್ರೋನಲ್ಲಿ ಇಟ್ಬಿಟ್ಟು ರಿಮೋಟ್ ಆನ್ ಮಾಡಿದ್ದೆ. ಅಷ್ಟು ಬೇಗ ನೋಡಿ ಅಲ್ಲಿ ಕೋತಿ ಕಿತ್ತಿ ನೋಡಿ, ಕುಡು ಹೊಡಿ ನನ್ಗೊಡ್ದಲ್ಲು ಬ್ಯಾಗ್ ಕವರೆಲ್ಲ ಕಿತ್ತಾಕ್ಬಿಡ್ತಾರೆ ಫ್ರೆಂಡ್ಸ್. ಕೋತಿಗಳು ಹೆವಿ ಕಾಟ ಇಲ್ಲಿ. ಎಲ್ಲೋಯ್ತು ಅದು? ಅಲ್ಲಿ ಒಳಗಡೆ ಐತೆ ಅದು. ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ನಮ್ಮ ಹುಡುಗರು ನೋಡಿ ಬ್ಯಾಗ್ ಪ್ಯಾಕ್ ಮಾಡು ಮನೆಗೆ ಹೋಗ್ತಾವೆ. ಆರ್ಕೆನ್ಸ್ ವಿಡಿಯೋ ಪೂರ್ತಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆರ್ಕೆನ್ಸ್. ಸೊ ನಾವಿವತ್ತು ಈ ಸ್ಟೇಯಲ್ಲಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಾಳೆ
ಏನು ಪ್ಲ್ಯಾನ್ಸ್ ಅಂತ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ, ಆರ್ಕೆನ್ಸ್.